ರಿಸರ್ವೇಷನ್ ಉಪಯೋಗ ಮಾಡ್ಕೊಳ್ಳೋದು, 3B ಇದ್ದಿದ್ದು ಉದ್ಯೋಗಕ್ಕೆ ಉಪಯೋಗ ಮಾಡ್ಕೊಳ್ಳೋದು ಅಂತ ಒಂದು ನಮಗೆ ಅವಕಾಶ ಕೊಟ್ಟಿತ್ತು. ಆ ಲೇಡಿ ಉದ್ಯೋಗ ಮಾಡೋಕ್ಕೆ ಅದನ್ನು 2A ಅವರು ಇದು ಇದ್ರು ಮತ್ತು 2A ಬಳಸಿ ಉದ್ಯೋಗಕ್ಕೆ ಜಾಯ್ನ್ ಆದರು. 10-12 ವರ್ಷ ಸರ್ವಿಸ್ನೂ ಆಗಿತ್ತು. ಆಮೇಲೆ ಅವರಿದ್ದಲ್ಲೇ ಅವ್ರ ಆಫೀಸಲ್ಲಿದ್ದಂಥ ಸಹೋದ್ಯೋಗಿಗಳು ಇದನ್ನು ಚಾಲೆಂಜ್ ಮಾಡಿದರು, ಇಲ್ಲ ಇವರು 2A ಬಂದಾರ 3A ಇದು ಬರಬೇಕಾಗಿತ್ತು, ಅಂದರೆ ಉದ್ಯೋಗಕ್ಕೆ 3B ಮೀಸಲಾತಿ ಅದ ಮತ್ತು ಇವರು 2A ಬಳಸಿ ಬಂದಿದ್ದಾರೆ ಅಂತೇಳಿ ಕೋರ್ಟಿಗೆ ಹೋದರು. ಅವರು ಅಪೇಕ್ಷಿತರು ಅವರು ಕೋರ್ಟಿಗೆ ಹೋದರು. ಕೋರ್ಟ್ದಲ್ಲಿ ಭಾಳ ಕಡಿಮೆ ವಾದ ವಿವಾದ ಆಗಿ ಡಿಸಿಷನ್ ಏನು ಬೇಕಂದರೆ ಒಂದೇ ಜಾತಿಗೆ 2 ರಿಸರ್ವೇಷನ್ ಇರೋದು ಅವಶ್ಯಕತೆ ಇಲ್ಲ, ನೀವು 2A ಶೈಕ್ಷಣಿಕವಾಗಿಯೂ ಉದ್ಯೋಗಕ್ಕೂ ಕೊಡ್ರಿ ಅಥವಾ 3A ಶೈಕ್ಷಣಿಕ ಉದ್ಯೋಗಕ್ಕೆ ಕೊಡ್ರಿ ಅಂತೇಳಿ ಕೋರ್ಟ್ ಡಿಸಿಷನ್ ಆಯಿತು. ಇದೇನು ಭಾಳ ಗೊಂದಲ ವಿಷಯ. ಇದು ಅಂದರೆ ಒಂದೇ ಜಾತಿಗೆ ಒಂದೇ ಉಪಜಾತಿಗೆ 2 ರಿಸರ್ವೇಷನ್ ಇರೋದು ಅದು ಕಾಂಟ್ರಾಡಿಕ್ಟರಿ ಟು ಫಂಡಮೆಂಟಲ್ ರೈಟ್ಸ್ ಆಗ್ತದೆ ಮತ್ತು ಇದು ಕನ್ಫ್ಯೂಸಿಂಗ್ ಭಾರತದ ರೂಲ್ದಲ್ಲಿ ಇದ್ದಂಥವ್ರಿಗೆ ಅದು ಕಾಂಟ್ರಾಡಿಕ್ಟ್ ಆಗ್ತಾ ಅನ್ನೋದು ಒಂದೇ ರೂಲ್ ಮಾಡಿ ಅದನ್ನು ಡಿಸಿಷನ್ ಕೊಟ್ಟರು. ಅದನ್ನು ಇಂಪ್ಲಿಮೆಂಟೇಷನ್ ಸಲುವಾಗಿ ನಮ್ಮದು ಇಷ್ಟೆಲ್ಲ ಹೋರಾಟ, ನಮ್ಮ ಪ್ರಯತ್ನ. ಅದನ್ನು ನಾವು ಹೋದ ಸಲನೇ ಬೆಳಗಾಂ ಅಧಿವೇಶನದೊಳಗೆ ಭಾಳ ಮಂದಿ ಜನಪ್ರತಿನಿಧಿಗಳು ಕೊಟ್ಟು ನಾವು ಅದನ್ನು ಇದನ್ನು ಗೌರ್ಮೆಂಟ್ದಲ್ಲಿ ಈ ಆರ್ಡ್ರ್ ಇಂಪ್ಲಿಮೆಂಟ್ ಮಾಡಿಸ್ರಿ ಅನ್ನೋ ಸಲುವಾಗಿ ನಮ್ಮದು ಪ್ರಯತ್ನ ಆಯಿತು. ಒಂದು 6-7 ಜನರಿಗೆ ಕೊಟ್ಟಿವಿ. ಅದು ಕೆಲಸ ಉಳಿತು, ಅದು ಅರ್ಧಕ್ಕೆ ಉಳಿದಿರೋ ಕೆಲಸ. ಆಮೇಲೆ ಮತ್ತೆ ನಾವು ಇದು ಭಾಳ ಸಲ ತಹಶೀಲ್ದಾರರಿಗೆ ಗೊಂದಲ ಕೊಟ್ಟರು. ಅವರಿಗೆ ಬಿಕಾಸ್ ಆಫ್ ಕನ್ಫ್ಯೂಷನ್ ಸರ್ಟಿಫಿಕೇಟ್ ಕೊಡಲ್ಲ, ಅದು ಏನು 3A ಕೊಡಬೇಕು 2A ಕೊಡಬೇಕು, ಹೋದವ್ರಿಗೆ ಕನ್ಫ್ಯೂಷನ್ ಹಿಂಗಾಗಿ ಗೊಂದಲಾಗಿ ಭಾಳ ಜನ ಇಶ್ಯೂಯಿಂಗ್ ಅಥಾರಿಟೀಸ್ ಏನದಲ್ಲ ಕೊಡಲಾರ್ದು ಉಳಿಯಾಕತ್ರು. ಆಮೇಲೆ ಅದು ನಮಗೂ ರಾಜ್ಯ ಘಟಕಕ್ಕೂ ಗಮನಕ್ಕೆ ಬಂದು ನಾವು ತಕ್ಷಣ ಕಾರ್ಯತತ್ಪರಾದೀವಿ. ಒಬ್ಬ ಹೈಕೋರ್ಟ್ ಅಡ್ವೊಕೇಟ್ ಧಾರವಾಡ ಕನ್ಸಲ್ಟ್ ಮಾಡಿದ್ವಿ. ಅವರಂದ್ರು ಎಲ್ಲ ನೀವು ತಾಲೂಕಲ್ಲಿ ಎಲ್ಲೆಲ್ಲಿ ನೀವು ಮನವಿ ಕೊಡಾಕತ್ತೀರಲ್ಲ, ತಹಸೀಲ್ದಾರ್ ಆಗಲಿ ಅಸಿಸ್ಟೆಂಟ್ ಕಮಿಷನರ್ ಆಗಲಿ ಮನವಿ ಕೊಡ್ರಿ, ಆ ಮನವಿದು ಪ್ರತಿ ಒಂದು ನಮಗೆ ಕೊಟ್ಟು ಕಳಿಸ್ರಿ, ಅದನ್ನು ಕ್ಲಬ್ ಮಾಡಿ ಮತ್ತೊಮ್ಮೆ ನಾ ಹೈಕೋರ್ಟ್ ಧಾರವಾಡದಲ್ಲಿ ಇನ್ನೊಮ್ಮೆ ಆರ್ಡರ್ ಮಾಡಿಸ್ಕೊಡ್ತೀನಿ, ಅದನ್ನೇ ನೀವು ಗೌರ್ಮೆಂಟ್ದಲ್ಲಿ ಒತ್ತಾಯ ಮಾಡಿ ನೀವು ಅದನ್ನು ಆರ್ಡರ್ ಮಾಡಿಸ್ರಿ, ಕ್ಲಿಯರ್ ಎಲ್ಲ ಇಶ್ಯೂಯಿಂಗ್ ಅಥಾರಿಟಿ ಕೊಡಿಸ್ರಿ ಅನ್ನೋದು ಒಂದು ನಮಗೇನು ಸೂಚನೆ ಕೊಟ್ಟರು. ಅದ್ರ ಪ್ರಕಾರ ನಾವು ಕಾರ್ಯತತ್ಪರರಾಗಿದ್ದೀವಿ. ಎಲ್ಲ ವ್ಯಾಟ್ಪಟ್ಟಿ ಪ್ರಕಾರ ಸುಮಾರು 40ರಿಂದ 50 ತಾಲೂಕದೊಳಗೆ ಎಲ್ಲ ಸಮಾಜ ಬಂದವರು ಹೋಗಿ ತಹಸೀಲ್ದಾರ್ಗೆ ಮತ್ತು ಯಾವುದು ಸಮಾಜದ ಇದು ಗೌರ್ಮೆಂಟ್ ಅಧಿಕಾರಿಗೆ ಅವ್ರನ್ನ ಮನವಿ ಕೊಟ್ಟರು. ಆ ಮನವಿ ಪ್ರತಿನಿಧಿ ಕೊಟ್ಟ ಮೇಲೆ ನಾವು ಅದನ್ನಾಗಿ ಹೈಕೋರ್ಟ್ದಿಂದ ಇನ್ನೊಂದು ಆರ್ಡರ್ ಮಾಡಿಸಿ ಇಂಪ್ಲಿಮೆಂಟ್ ಆಗಿ ಮಾಡಿಸ್ತೀವಿ. ಮತ್ತು ಇದೇನು ಅದು ಕೊಳ್ಳೆಗಾಲದಲ್ಲಾಗಿದ್ದ ಕೋರ್ಟ್ ಆರ್ಡರ್ನು ಆ್ಯಸ್ ಇಟ್ ಈಸ್ ಇಂಪ್ಲಿಮೆಂಟ್ ಮಾಡಿ ಅದನ್ನೆಲ್ಲ ನಿಮಗೆ ತಹಸೀಲ್ದಾರ್ಗೆ ನಾವು ಆರ್ಡರ್ ಇಶ್ಯೂ ಮಾಡಬೇಕಂತ ಈ ರೀತಿಯಿಂದ ಮನವಿ ಕೊಡಕತ್ತೀವಿ. ಅಷ್ಟೇ ವಿಷಯ, ಮತ್ತೇನೂ ಇಲ್ಲ. ಈಗ ಇದನ್ನು ಗೌರ್ಮೆಂಟ್ ಕಡೆಯಿಂದ ಇಂಪ್ಲಿಮೆಂಟೇಷನ್ ಮಾಡೋ ಸಲುವಾಗಿ ಅಂತಾರಲ್ಲ, ನಮ್ಮ ಸಮಾಜ ಹೆಂಗಂತ ಕೇಳಿದ್ರೆ ಹಕ್ಕಡಿ ಲಾಂಛನ ಅಂತಂದು ಕೇಳಿದ್ರೆ ಅಷ್ಟೇ ನ್ಯಾಯಯುತವಾದಂಥವ್ರು. ನಾವು ನ್ಯಾಯದಿಂದನೇ ನಮ್ಮ ಹಕ್ಕನ್ನು ಕೇಳಿದ್ದೀವಿ. ಆ ಹಕ್ಕನ್ನು ನಮ್ಮ ಶಾಸಕರಾಗಿರ್ಬೋದು, ನಮ್ಮ ಏನು ಜಿಲ್ಲಾ ಸಮಿತಿ ಆಗಿರ್ಬೋದು, ರಾಜ್ಯ ಸಮಿತಿ ಆಗಿರ್ಬೋದು, ಇವತ್ತು ಬಹಳಷ್ಟು ಉತ್ಸಾಹದಿಂದ ಏನಾರ ಸಾಕಷ್ಟು ಯುವಕರು ಕೊಡಿರುವಂಥ ಒಂದು ಸಮಿತಿ ರಚನೆ ಆಗ್ಯಾವ. ಇದ್ರ ಮುಖಾಂತರ ಆದಷ್ಟು ಬೇಗನೆ ಈಗೇನು ಹಿಂದಿನ ಸರ್ಕಾರ ಸಾಕಷ್ಟು ನಮ್ಗೆ ಗೊಂದಲ ಮಾಡಿತ್ತು, 2DTC ಅಲ್ಲಿ ಇದು ಅಂತೇಳಿ. ನಾವು ಯಾವ ಸಮಾಜದ ಬಗ್ಗೆನೂ ಮಾತಾಡಲ್ಲ, ಅದ್ರಲ್ಲಿ ನಮ್ಮಲ್ಲಿರುವಂಥ ನಮ್ಮ ಹಕ್ಕನ್ನು ನಾವು ಯಾವುದೇ ಕಡಾಖಂಡಿತವಾಗಿ ನಾವು ಪಡಿಲೇಬೇಕಾಗ್ಯದ. ಇವತ್ತು ಜಿಲ್ಲಾ ಅಧಿಕಾರಿಗಳ ಮುಖಾಂತರ ನಾವು ಮನವಿ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ನಾವು ಅಕಸ್ಮಾತ್ ಒಂದು ವೇಳೆ ನಮ್ಗೆ ಏನಾದ್ರು ನಾವು ಅವಕಾಶ ಮಾಡಿಕೊಟ್ರಿ ಇಲ್ಲಿ ಅಂದ್ರೆ ರಾಜ್ಯ ಸರ್ಕಾರದ ಏನು ವಿಧಾನಸೌಧ ಮುಂದೆ ಕೂಡ ನಾವು ಏನು ಹೋರಾಟ ಮಾಡಿ ನಮ್ಮ ಒಂದು ಯುವಕರಿಗಾಗಿರ್ಬೋದು, ನಮ್ಮ ಒಂದು ಬೇಡಿಕೆಗಾಗಿರ್ಬೋದು, ನಮ್ಮ ವಿದ್ಯಾಭ್ಯಾಸ ಮಾಡುತ್ತಿರುವಂಥ ಎಲ್ಲ ಮಕ್ಕಳಿಗಾಗಿರ್ಬೋದು, ಯುವಕರಿಗಾಗಿರ್ಬೋದು, ಅವರು ಕನಸು ಕೊಟ್ಕೊಳ್ಳುವಂಥ ಎಲ್ಲ ಕನಸನ್ನು ತಾವು ಸಾಕಾರ ಮಾಡಬೇಕಾಗಿ ಈ ಮೂಲಕ ನಾವು ನಮ್ಮೆಲ್ಲ ಸಮಿತಿಯವರ ಮುಖಾಂತರ ಏನು ಅಧಿಕಾರಿಗಳಿಗಾಗಿರ್ಬೋದು, ರಾಜ್ಯ ಸರ್ಕಾರಕ್ಕಾಗಿ ಆಗಿರ್ಬೋದು, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗಾಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮ್ಮ ಒಂದು ಓಟಿನಿಂದನೇ ಅವರು ಕೂಡ ಇವತ್ತು ಆ ಒಂದು ಸ್ಥಾನದಲ್ಲಿದ್ದಾರೆ. ಯಾಕಂತ ಕೇಳಿದ್ರೆ ಇಡೀ ಜಿಲ್ಲೆಯಲ್ಲಿ ಎಲ್ಲ ಮತಕ್ಷೇತ್ರದಲ್ಲಿ ನಾವು ಏನಾದರೂ ನಿರ್ಣಾಯಕ ಯಾರಾದರೂ ಮತದಾರರಿದ್ರೆ ನಾವು ಬಣಜಿಗೆ ಸಮಾಜ ಅಂತ ಹೇಳಕ್ ಬಯಸ್ತೀನಿ. ಹೀಗಾಗಿ ನಿರ್ಣಾಯಕ ಇರುವಂಥ ಈ ಒಂದು ಬಣಜಿಗೆ ಸಮಾಜ ತಾವೇನಾದ್ರೂ ಇದೇ ರೀತಿ ನಾವು ಹೋರಾಟ ಮಾಡ್ಲಿಕ್ಕೆ ಹಚ್ಚಿದ್ರೆ ಮುಂದಿನ ದಿನವಾಗಿರ್ತಕ್ಕ ಪಾಠ ಕಲಿಸ್ತೀವಿ. ಆ ಒಂದು ವ್ಯವಸ್ಥೆಗೆ ಆ ಒಂದು ನಾವು ಏನು ದಾರಿಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡೋದೇನೆ ತಮ್ಮ ಪ್ರೀತಿಯಿಂದ ನಾವು ತಮಗೆ ನಾವು ದಿನ ಮಾಡ್ಕೋತೀವಿ. ಹೀಗಾಗಿ ನಮ್ಮ ಹಕ್ಕನ್ನು ಆದಷ್ಟು ಬೇಗನೆ ಏನೋ ನ್ಯಾಯಾಲಯದಿಂದ ನಮಗೇನು ಆದೇಶಕ್ಕೆ ಅನುಗುಣವಾಗಿ ರಾಜ್ಯ ಸರ್ಕಾರ ನಮಗೆ ಖುಷಿ ಪಡುವ ರೀತಿಯಲ್ಲಿ ನಮಗೆ ಆ ಒಂದು ಇಂಪ್ಲಿಮೆಂಟನ್ನು ಮಾಡಿ ಆ ಒಂದು ಹಕ್ಕನ್ನು ಯಾವುದೇ ರೀತಿ ತೊಂದರೆ ಇಲ್ಲದೇ ಅವೇನು ಮಕ್ಕಳ ಒಂದು ವಿದ್ಯಾಭ್ಯಾಸದ ಏನೋ ರವಾಸಿ ಇರ್ಬೋದು, ಇನ್ನಿತರ ಅವರು LC ಇರ್ಬೋದು, ಅದನ್ನೆಲ್ಲ ಸರ್ಟಿಫಿಕೇಟ್ ಕೊಡುವಂಥದ್ದು ಸರಳ ರೀತಿ ತಾವು ಅಧಿಕಾರಿಗಳು ಮಾಡಬೇಕನ್ನುವಂಥದ್ದು ಹಕ್ಕೊತ್ತಾಯದೊಂದಿಗೆ ಇವತ್ತು ಸಂದರ್ಭದಲ್ಲಿ ನಮಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಸಮಾಜದ ಮತ್ತು ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಎಲ್ಲ ಸಮಿತಿಯವರಿಗೂ ನಮ್ಮ ಹಿರಿಯರಿಗೂ ವಂದಿಸಿ ನನ್ನ ಮಾತು ವಿರಾಮ ಬಿಡ್ತಿದ್ದೆ. ನಮಸ್ಕಾರ. ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಾಕಷ್ಟು ನಾವು
ಹಿಂದೆ ಬೆಳೆದಿದ್ದೀವಿ. ಯಾಕಂದ್ರೆ ಎಲ್ಲ ಒಂದು ವರ್ಗ ನಮ್ಮಿಂದ ಮೇಲ್ ಬಂದಂಥ ವರ್ಗ ಸಾಕಷ್ಟು ಅದರ ನಮ್ಮಂತ ಏನು 2A ಮೀಸೆ ಇರ್ತದಲ್ಲ ಇನ್ನೊಂದಿಷ್ಟು ಇಂಪ್ರೂವ್ಮೆಂಟ್ ಮಾಡಿ ಅದರಿಂದ ಏನು ಆರ್ಥಿಕವಾಗಿ ಸಾಕಷ್ಟು ನಾವು ಏನು ಬಡತನ ರೇಖೆಗೆ ಅಂತ ಕೇಳಿದ್ವಿ. ಅವ್ರಿಗೆಲ್ಲ ತಾವು ದಾರಿ ದೀಪ ಆಗಬೇಕು. ನಮಗೂ ಕೊಡು ಮಾಡುವಂತ ಏನು 2A ಮೀಸಲಾತಿಯಲ್ಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದರಲ್ಲಿ ಬದಲಾವಣೆ ಮಾಡಿ ನಾವು ಉದ್ದೇಶಪರವಾಗಿ ಕೇಳ್ತಲ್ಲ ನಮ್ಗೆ ಇರುವಂತ ಹಕ್ಕನ್ನ ನಾವು ಕೇಳ್ತಿದ್ವಿ. ಯಾಕಂದ್ರೆ ಎಲ್ಲಾ ಸಮಾಜದ ಜೊತೆಗೆ ನಾವು ಬೆರೆತು ಹೋರಾಟ ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಜೈ ಮನುಷ್ಯ ಜೈ ಮನುಷ್ಯ ಎಲ್ಲಿವರೆಗೆ ಹೋರಾಟ ಇವತ್ತಿನ ಮೀಸಲಾತಿ ಹೋರಾಟ ವಿಜಯಪುರ ಜಿಲ್ಲೆ ತಾವು ಇಲ್ಲಿ ಮಾರ್ಗದರ್ಶನ ಮಾಡಬೇಕಂತ ರಾಜ್ಯಾಧ್ಯಕ್ಷ ಬಳಿ ವಿನಸ್ಕೋತಾ ಇದೆ. ಒಂದೇ ಜಾತಿಗೆ 2 ರಿಸರ್ವೇಷನ್ ಕೊಡ್ಬೇಡ್ರಿ, ಕ್ಲಬ್ ಆ್ಯಂಡ್ ಒಂದನೇ ಕೊಡ್ರಿ ಅಂತೇಳಿ ಕೋರ್ಟ್ ಆರ್ಡರ್ ಆಯ್ತು. ಅದನ್ನೇ ನಾವು 2A ಒಳಗೇ ಕೊಡ್ರಿ, ಜಾಬ್ ರಿಸರ್ವೇಷನ್ ಇರಲಿ ಅಥವಾ ಶೈಕ್ಷಣಿಕ ಕೇಸ್ನಲ್ಲಿ ರಿಸರ್ವೇಷನ್ ಇರಲಿ ಅಂತೇಳಿ ಆ ಥರ ಆಯಿತು. ಆ ಆರ್ಡರ್ ಇಂಪ್ಲಿಮೆಂಟೇಷನ್ ಗೌರ್ಮೆಂಟಲ್ಲಿ ಅದು ಸ್ವಲ್ಪ ಡಿಲೇ ಆಗತ್ತೆ ಸರ್. ಅದ್ರ ಸಲುವಾಗಿ ಮನವಿ ನಿಮ್ಮ ಮೂಲಕ ಮುಖ್ಯಮಂತ್ರಿಗಳಿಗೆ ಮತ್ತು ಮುಖ್ಯ ಕಾರ್ಯದರ್ಶಿ ಇನ್ನೊಂದು ಬಿನ್ ಸರ್ ಇನ್ನೂ ವೈಡ್ ಆಯ್ತು ಸಂದೀಪ್ ಸರ್ ಕಾಣಲ್ಲ ಜೈ ಮನುಷ್ಯ ಜೈ ಮನುಷ್ಯ ಎಲ್ಲಿವರೆಗೆ ಹೋರಾಟ ಇವತ್ತಿನ ಮೀಸಲಾತಿ ಹೋರಾಟ ವಿಜಯಪುರ ಜಿಲ್ಲೆ ತಾವು ಇಲ್ಲಿ ಮಾರ್ಗದರ್ಶನ ಮಾಡಬೇಕಂತ ರಾಜ್ಯಾಧ್ಯಕ್ಷ ಬಳಿ ವಿನಸ್ಕೋತಾ ಇದೆ. ಒಂದೇ ಜಾತಿಗೆ 2 ರಿಸರ್ವೇಷನ್ ಕೊಡ್ಬೇಡ್ರಿ, ಕ್ಲಬ್ ಆ್ಯಂಡ್ ಒಂದನೇ ಕೊಡ್ರಿ ಅಂತೇಳಿ ಕೋರ್ಟ್ ಆರ್ಡರ್ ಆಯ್ತು. ಅದನ್ನೇ ನಾವು 2A ಒಳಗೇ ಕೊಡ್ರಿ, ಜಾಬ್ ರಿಸರ್ವೇಷನ್ ಇರಲಿ ಅಥವಾ ಶೈಕ್ಷಣಿಕ ಕೇಸ್ನಲ್ಲಿ ರಿಸರ್ವೇಷನ್ ಇರಲಿ ಅಂತೇಳಿ ಆ ಥರ ಆಯಿತು. ಆ ಆರ್ಡರ್ ಇಂಪ್ಲಿಮೆಂಟೇಷನ್ ಗೌರ್ಮೆಂಟಲ್ಲಿ ಅದು ಸ್ವಲ್ಪ ಡಿಲೇ ಆಗತ್ತೆ ಸರ್. ಅದ್ರ ಸಲುವಾಗಿ ಮನವಿ ನಿಮ್ಮ ಮೂಲಕ ಮುಖ್ಯಮಂತ್ರಿಗಳಿಗೆ ಮತ್ತು ಮುಖ್ಯ ಕಾರ್ಯದರ್ಶಿ ಇನ್ನೊಂದು ಬಿನ್ ಸರ್ ಇನ್ನೂ ವೈಡ್ ಆಯ್ತು ಸಂದೀಪ್ ಸರ್ ಕಾಣಲ್ಲ ಮನುಷ್ಯ